ಎಲ್ಲಿ ಹೋದ್ಲು ಇವಳು? ಋಷಿನೂ ಇಲ್ಲಿಲ್ಲ. ಅವಳನ್ನ ಮುಗ್ಸೋಕೆ ಇದ್ದೇ ಪರ್ಫೆಕ್ಟ್ ಟೈಮ್. ಅಲ್ಲಿದ್ದಳ, ಮಾಡ್ತೀನಿ. ಹುಷಾರು, ಇಲ್ಲಿ ತುಂಬಾ ವಿಷದ ಮೂಲಗಳಿದೆ, ತುಂಬಾ ಅಪಾಯಕಾರಿ. ನೋಡ್ಕೊಂಡ್ ಬನ್ನಿ. ವಿಷದ ಮುಳ್ಳು ಕಾಡಿನ ತುಂಬಾ ಇದೆ. ಕಮಲಿಗೆ ಅದ್ರಲ್ಲಿ ಚುಚ್ಚಿದ್ರು ಸಾಕು. She'll pass out. ಹೀಗಿದೆ ಕಣೆ ನಿನಗೆ. ಕಮಲಿ, 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 ಇಲ್ ಬಾ. ಇಲ್ಲಿ ಯಾರೋ ದೊಡ್ಡಮ್ಮ ತರನೇ ಕಾಣಿಸಿದ್ರು. ಏನು? ಅವನ್ ನೋಡ್ದ? ಬೇಗ ಬಾ. ಆನಿಕಾ, ಬಂದೆ. ನನ್ನ ಮಗಳು ಗೆಪ್ತಿನ ಆಯ್ತೈತಲ್ಲ, ಮರವ ನನ್ನ ನೋಡಿಕೊಂಡು ಯಾರು ಬರ್ದೇ ಇರ್ಲಿ. ಕಮ್ಲಿ ಇಲ್ಲಿಗೆಲ್ಲ ಬರ್ದೇ ಇರಂಗ್ ನೋಡ್ಕೊಳವ. ಅಯ್ಯೋ ಕಮಲಿ, ನೋವ್ತಿದ್ಯಾ? ಮುಳ್ಳು ಒಳಗೋಗಿದೆ ಅನ್ಸುತ್ತೆ. ಇಲ್ಲ ಇಲ್ಲ, ನೀನ್ ಮುಟ್ಬೇಡ ಅನಿಕಾ, ಏನಾಗಕ್ಕಿಲ್ಲ. ಐ ಆಮ್ ಸೋ ಸಾರಿ ಕಮಲಿ. ನಾನ್ ಕರ್ದಿದ್ದಕ್ಕೆ ಹಿಂಗಾಗಿದ್ದು. ಅಯ್ಯೋ ಇಲ್ಲ ಪುಟ್ಟ, ನಾನೇ ಗೊತ್ತಿಲ್ಲದೆ ಕಾಲಿಟ್ಬಿಟ್ಟೆ. ನೀನ್ ಚಿಂತೆ ಮಾಡ್ಬೇಡ.
ಕಣ್ಣಿಗೆ ಬಿದ್ದೇ ಬಿಟ್ಲಲ್ಲ. ಈಗ ಹೇಗ್ ತಡಿಲಿ ಇವಳನ್ನ? ಕಮಲಿ, ಏನಾಯ್ತು? ಏನಾಯ್ತು ಕಮಲಿ? ಅನಿಕಾ, ಅವ ಕಮಲಿ, 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 ಓ ಮೈ ಗಾಡ್, ಮುಳ್ಳು ಕೆಲಸ ಮಾಡಕ್ ಶುರು ಮಾಡ್ಬಿಡ್ತು. ಈ ದಾರಿಲೇ ಬಿದ್ದಿದ್ರೆ ಯಾರಾದ್ರೂ ನೋಡ್ಬಿಡ್ಬೋದು. ಯಾರಿಗೂ ಕಾಣದೇ ಇರೋ ತರ ಎತ್ಕೊಂಡು ಹೋಗಾಕ್ತೀನಿ. ಇಷ್ಟು ಸಲೀಸಾಗಿ ನೀನ್ ಸಾಯ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಕಣೆ. ಇಷ್ಟು ದಿನ ಎಷ್ಟೆಲ್ಲ ಮಾಡಿದ್ದೀನಿ, ಆದರೆ ಇಲ್ಲಿ ಈ ಕಾಡಲ್ಲಿ ನಿನ್ ಕೊನೆ ಉಸಿರು ಬಿಡ್ಬೇಕು ಅಂತ ಬರ್ದಿತ್ತೋ ಏನೋ. ಸಾಯಿ, ನಿನ್ನ ಆತ್ಮಕ್ಕೆ ಯಾಕೋ ಮನ್ಸಿಗೆ ಸರಿ ಇಲ್ಲ. ನಾನು ಹುಡುಕೊಂಬಂದು ನನ್ ಕಂದ ಕಷ್ಟದಾಗ ಸಿಕ್ಕಾಕಳ್ತಾಳೇನೋ ಅಂತ ದಿಗ್ಲಾಯ್ತೈತೆ. ಏ ಬನ್ನಿ ಇಲ್ಲಿ. ಅಯ್ಯೋ, ಯಾವುದೋ ಹುಡುಗಿ. ಅಯ್ಯಯ್ಯೋ, ಪಾಪ ಎಲ್ಲಿಂದ ಬಂದಿದ್ದಾಳೋ ಏನೋ. ವಿಷದ ಮುಳ್ ಚಿಚ್ಚಿದೆ ಅನ್ಸುತ್ತೆ. ಭಗಿನಿ, ಹೋಗು ವೈದ್ಯರನ್ನ ಕರ್ಕೊಂಡ್ ಬಾ. ಹೋಗು. ನಾನು ಹೇಳಿದ ಕೂಡ್ಲೆಯ ರಿಸಿಯಪ್ಪ ಅವ್ರೇನೋ ಹೊಂಟೋದ್ರು. ಆದ್ರೆ ಕಮಲಿ ಏನಾನ ಗೊತ್ತಿಲ್ದೆ ಇಲ್ಲಿಗೆ ಬಂದು ಯಾವ್ದಾನ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ರೆ
ಪ್ರಯತ್ನ ಮಾಡ್ತಾ ಇದ್ದೀನಿ. ಇನ್ನೆಲ್ಲ ಆ ಮೇಲಿರೋ ನಿಚ್ಚೆ. ಯಾಕೆ? ಇವಳು ಕಾಲಿಗೆ ಕಡೆಗಂಟು ಮುಳ್ಳು ಚುಚ್ಚಿದೆ. ತುಂಬ ಕಷ್ಟ, ಉಳಿಸ್ಕೊಳ್ಳೋಕ್ಕಾಗುತ್ತಾ ಅಂತ ಗೊತ್ತಾಗ್ತಾ ಇಲ್ಲ. ರಚನಾ ರಚನಾ ಎದ್ದೇಳವಿ. ರಚನಾ ಇನ್ನು ಏನು ನಿಂಗೆ ನಿಂದು? ಅವ್ರನ್ನೆಲ್ಲ ಓಡಿಸಿ ಮಲ್ಕೊಂಡಾಯ್ತಲ್ಲ, ಮಧ್ಯರಾತ್ರಿ ಆಯ್ತು, ಮಲ್ಕೋ. ಅಯ್ಯೋ ರಚನಾ, ಕಮಲಿ ಇದು ಬಂದಿಲ್ಲ. ನಿಂಗೆ ಅದ್ರ ಬಗ್ಗೆ ಯೋಚನೆನೇ ಇಲ್ವಾ? ಯೋಚನೆ ಇಲ್ಲದೆ ಏನು, ಅವಳು ಅಣ್ಣ ಎಲ್ಲಾದರೂ ಒಂದು ಕಡೆ ರೊಮ್ಯಾನ್ಸ್ ಮಾಡ್ತಿರ್ತಾರೆ ಬಿಡು, ಒಳ್ಳೆ ಪ್ರೈವಸಿ ಸಿಕ್ಕಿದೆ. ಅಯ್ಯೋ ಅಂಥದ್ದೆಲ್ಲ ಏನಿರಕ್ಕಿಲ್ಲ. ನಮ್ಮ ಕಮಲಿ ಅಂತವಳಲ್ಲ. ನಿಂಗೆ ಅವಳ ಬಗ್ಗೆ ಗೊತ್ತು ತಾನೆ. ಅವಳು ಫೋನಿಗೆ ಟ್ರೈ ಮಾಡಿದ್ರು ಫೋನ್ ಹೋಯ್ತಾ ಇಲ್ಲ. ರಿಷಿ ಸರ್ ಬೇರೆ ಅವ್ರ ಫೋನ್ನ ರೂಮಲ್ಲೇ ಬಿಟ್ಟೋಗವ್ರೆ. ಅವಳೇನ ರಿಷಿ ಸರ್ ಜೊತೆಗೆ ಅವಳೆ ಅಂದರೆ ಏಟೋ ಸಮಾಧಾನ. ಆದರೆ ಈಗ ಎಲ್ಲೋಳೋ ಏನೋ, ನಂಗೆ ಸ್ಯಾನೆ ದಿಗ್ಲೈತೈತೆ ರಚನಾ. ಅಣ್ಣ ಮಂಗಳಮ್ಮ ಬೆಳಗ್ಗೆಯಿಂದ ಮನೇಲಿಲ್ಲ ಅಂತ ಟೆನ್ಷನಲ್ಲಿದ್ದ. ಇಬ್ರು ಅವ್ರನ್ನ ಒಟ್ಟಿಗೆ ಹುಡ್ಕಕ್ಕೆ ಹೋದ್ರೋ ಏನು ಕತೆ ಗೊತ್ತಾಯ್ತಿಲ್ಲ ಕಣವಿ. ನಿಂಗೆ ನೀನೇನು ಟೆನ್ಷನ್ ಮಾಡ್ಕೊಬೇಡ, ನೋಡೋಣ ಇರು. ಎಲ್ಲ ಭಾರನೂ ಇಳಿಸಿ ಇನ್ಮ್ಯಾಕೆ ನಿನ್ನ ಸೇವೆ ಮಾಡಬೇಕು ಅಂತ ತೀರ್ಮಾನ ಮಾಡಿವ್ನಿ. ಆದ್ರೆ ನನ್ನ ಮಗಳದಿನ್ನೂ ಬಾಳಿ ಬದುಕಬೇಕಾಗಿರೋ ವಯಸ್ಸು ತಾಯಿ. ಅವಳ ಮ್ಯಾಲೆ ಯಾವುದೇ ಭಾರ ಹಾಕ್ತೆ ಅವಳಿಗೇನೂ ತೊಂದರೆ ಆಗ್ದಂಗೆ ನೀನೇ ಕಾಪಾಡ್ಬೇಕು. ಅವಳಿಗೇನಾನ ಆದ್ರೆ ಮುಂದಿನ ಕ್ಷಣ ನನ್ನ ಉಸಿರಿಡಕ್ಕಿಲ್ಲ. ಇದು ನಿನ್ ಮ್ಯಾಗ ಕಾಣೆ ತಾಯಿ. ತಾಯಿ ಈ ಹುಡುಗಿನ ಕಾಪಾಡ್ಬಿಟ್ಲು. ಯಾರಮ್ಮ ನೀನು? ಈ ಕಾಡಲ್ಲಿ ಏನ್ ಮಾಡ್ತಾ ಇದೀಯಾ? ಅವ್ವ. ಅವ್ವನ? ರೇವತಿ, ಈ ಹುಡುಗಿಗೆ ಕುಡಿಯೋದಕ್ಕೆ ಗಿಡಮೂಲಿಕೆಗಳ ಕಷಾಯ ತಂದ್ಕೊಡಮ್ಮ, ದೇಹದಿಂದ ವಿಷ ಇಳಿಯುತ್ತೆ. ನಾನು ನಮ್ಮನ್ನು ನೋಡ್ಬೇಕು. ಎಲ್ಲಿದ್ದಾರಮ್ಮ ಅವರು? ಇಲ್ಲೇ ಇದೇ ಕಾಡಾಗೆ ಆಶ್ರಮದಾಗ ಅವ್ರೆ. ನಮ್ಮ ಆಶ್ರಮದಲ್ಲ? ನಾನು ಈಗಲೇ ಅವಳನ್ನ ನೋಡ್ಬೇಕು. ನಾನು ಅವಳ ಹೋಗ್ಬೇಕು. ನೀವು ನನ್ನ ಕಾಪಾಡಿದಕ್ಕೆ ನಿಮ್ಗೆ ಹೆಂಗ್ ಧನ್ಯವಾದ ಹೇಳ್ಬೇಕು ನಂಗೆ ಗೊತ್ತಾಯ್ತಿಲ್ಲ. ನಾನಿನ್ ಬರ್ತೀನಿ. ವಾವ್, ಮಗಳು ಸತ್ತಿದ್ದ ದಿನಾನೇ ಅಪ್ಪನ ಮದುವೆ. ವಾಹ್, ವಾಟ್ ಅ ಡೇ.
ಅರೆ ಬೇಬಿ, ಏನಿದು? ನೀನಿನ್ನೂ ರೆಡಿನೇ ಆಗಿಲ್ಲ, ಹಾಗೆ ನಿಂತಿದ್ಯಾ? ಮಾಮ್, ಇಡೀ ರಾತ್ರಿ ಎಲ್ಲಿಗೆ ಹೋಗಿದ್ಲು ಅಂತ ಕೇಳಿ ಮಾಮ್. ಅವಳು ಇಡೀ ರಾತ್ರಿ ಇರಲಿಲ್ಲ, ಹೊರಗೋಗಿದ್ದೆ. ಹೊರಗ? ಅಲ್ಲ, ಈ ಊರಲ್ಲಿ ನಿನಗ್ಯಾರು ಗೊತ್ತಿದ್ದಾರೆ ಬೇಬಿ? ಹಾ, ಮಾಮ್ ಮತ್ತೆ ಅಮ್ಮಮ್ಮಗೆ ನಿಜ ಹೇಳ್ಬಿಡ್ಲಾ? ಹಿರಿ ಮೊಮ್ಮಗಳು ಕಮ್ಲಿನೇ ಅವಳನ್ನ ಕಾಡಲ್ಲಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ, ಇಷ್ಟೊತ್ತಿಗೆ ಸತ್ತೋಗಿರ್ತಾಳೆ ಅಂತ. ಬೇಬಿ ಯಾಮಮ್ಮ, ನನಗೆ ಈ ಶಾಸ್ತ್ರ ಗೀಸ್ತ್ರ ಎಲ್ಲ ಬೋರು. ಅದಕ್ಕೆ ಇನ್ನು ಹೇಗಿದ್ರು ಕಮ್ಲಿ ಬರೋಕ್ಕಂತೂ ಸಾಧ್ಯನೇ ಇಲ್ಲ. ಟೆನ್ಷನ್ ಯಾಕೆ? ಈ ವಿಷಯ ನಾನು ಹೇಳಿ ಡ್ಯಾಡ್ಗೆ ಗೊತ್ತಾದ್ರೆ ಈ ಮರು ಮದ್ವೆನೇ ನಡೆಯಲ್ಲ. ಮೊದಲು ಎಲ್ಲ ಮುಗಿಲಿ. ಬೇಬಿ, ಅಮ್ಮಮ್ಮ ಕೇಳ್ತಾನೆ ಇದ್ದಾರೆ ತಾನೆ? ಏನು ಮಾಡ್ತಿದ್ಯಾ? ನಾನು ಹೇಳಿದ್ನಲ್ಲ ಮಾಮ್, ನಂಗೆ ಇದೆಲ್ಲ ಇಷ್ಟ ಇಲ್ಲ. ಸೊ ಜಸ್ಟ್ ಹೊರಗೆ ಹೋಗಿದ್ದೆ ಅಷ್ಟೇ. ಇಲ್ಲ ಮಾಮ್, ಸೀರಿಯಸ್ಲಿ ಇವಳಿಗೇನೋ ಆಗಿದೆ ಮಾಮ್. ಇವ್ಳ ವೇಷ ನೋಡಿ, ಇಂಥ ವಿಶೇಷಕ್ಕೆ ಈಗ ಬರೋದು. ಗಾಡ್ ಮಾಮ್, ನಾನು ರೆಡಿ ಆಗಿಲ್ಲ ಅಷ್ಟೇ. ಐ ನೋ, ಕಾಮ್ ಡೌನ್. ಬೇಬಿ ಪ್ಲೀಸ್, ಎಲ್ಲರೂ ಬರ್ತಿದ್ದಾರೆ. ನನ್ನ ಮಗಳು ನೀನು ಇನ್ನೂ ರೆಡಿ ಆಗದೆ ಹೀಗೆ ಇದ್ರೆ ಹೇಗೆ? ಏನಂದ್ರಿ ಮಾಮ್? ಅಲ್ಲ, ಇನ್ನೂ ರೆಡಿ ಆಗದೆ. ಅದಕ್ಕೂ ಮೊದಲು ನನ್ನ ಮಗಳು ನೀನು. ಎಕ್ಸಾಕ್ಟ್ಲಿ, ನಿಮ್ಮ ಮಗಳು, ನಿಮ್ಮ ಒಬ್ಳೆ ಮಗಳು. ಇದೆಲ್ಲದಕ್ಕೂ ನಾನೇ ಯುವರಾಣಿ. ರೆಡಿಯಾಗಿ ಬರ್ತೀನಿ. ಬೇಬಿ, ಏನಿವತ್ತು ನೀನು ಇಷ್ಟು ಖುಷಿಯಾಗಿದ್ಯಾ? ಏನು ಸಮಾಚಾರ? ಅಮ್ಮಮ್ಮ, ನಾನು ಮಾಡಿರೋ ಕೆಲಸ ಕೇಳಿದ್ರೆ ನಿಮಗೆ ತುಂಬಾ ಖುಷಿ ಆಗುತ್ತೆ. ಬಟ್ ಫಸ್ಟ್ ಈ ಫಂಕ್ಷನ್ ಎಲ್ಲ ಮುಗಿಲಿ, ಆಮೇಲೆ ಹೇಳ್ತೀನಿ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ನಿನ್ನ ಬಂಧನಗಳ ಜೊತೆ ನಿನ್ನ ಹೆಸರು ನಶಿಸಿ ಹೋಗುತ್ತೆ ಗೌರಿ, ಚಿಂತೆ ಮಾಡಬೇಡ. ರೀ, ನನ್ನ ಕ್ಷಮಿಸ್ಬಿಡಿ.